ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನಿನ್ನೆ ಒಂದು ಜರ್ನಲ್ ಎಂಟ್ರಿ ಪ್ರಾಬ್ಲಮ್ ಕೊಟ್ಟಿದ್ನಿ. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಚರಣ್ ಅಂತೇಳಿ ಅವೇ ಎಂಟ್ರಿಗಳದಾವೆ. ನಿನ್ನ ಕಾಂಪೌಂಡ್ ಎಂಟ್ರಿ ಹೇಳಿದ್ದು ನಾನು ಅಂತ ಕೊಟ್ಟಂಥ ಎಂಟ್ರಿ ಒಳಗನ ಚರಣ್ ಕಮರ್ಷಿಯಲ್ ಬಿಸ್ನೆಸ್ ವಿತ್ ಕ್ಯಾಶ ಮತ್ತು ಗೂಡ್ಸ್ ಆಫ್ ಫರ್ನಿಚರ್ ಐತಿ, ವಶೆಟ್ ಪೇಡ್ ಇನ್ ಟು ಬ್ಯಾಂಕ್ ಐತಿ, ಪಸಿ ಗುಡ್ಸ್ ಫಾರ್ ಕ್ಯಾಶ್, ಸೋಡ್ ಗುಡ್ಸ್ ಟು ಹಾಸನ್ ವರುಣ, ರಿಟರ್ನ್ ಗುಡ್ಸ್ ಟು ಕೃಷ್ಣ, withdraw from bank for office use, issued check from Varun, input settlement of account of carriage, deposit ಎಲ್ಲ ಚೆಕ್, ಪರ್ಚೇಸ್ ಆಫೀಸ್ ಫರ್ನಿಚರ್, ವಿಡ್ರಾ ಫಾರ್ ಪರ್ಸ್ನಲ್ ಯೂಸ, ಇವೆಲ್ಲ ನಾವು ನೋಡಿದ್ದೀವಿ. ಅದಕ್ಕೆ ಸ್ವಲ್ಪ ಇವತ್ತು ನಾನು ಬಿಡಿಸುವ ಯೋಜನೆ ಮಾಡೇನು. ನಿನ್ನೆ ನಾನು ಜರ್ನಲ್ ಎಂಟ್ರಿ ಬಿಡಿಸುವ ಒಂದು ವಿಡಿಯೋನೂ ನಿಮಗೆ ಕಳಿಸಿದ್ದೆ, ಅವ್ರು ಬಿಡಿಸಿದ್ದು. ಇಲ್ಲಿ 2014 ಮಾರ್ಚ್ 1ನೇ ತಾರೀಕು ಕಮೆನ್ಸ್ಡ್ ಮತ್ತು ಸ್ಟಾರ್ಟೆಡ್ ಬಿಸ್ನೆಸ್ ಬಂದಾಗ ಕ್ಯಾಪಿಟಲ್ ಅಕೌಂಟ್ ಬರ್ತದೆ ಅಂತ ಹೇಳಿದ್ದು ನಾನು. ನಾರ್ಮಲ್ಲಾಗಿ ನಾನು ನಿನ್ನೆ ಅವ್ರು ಹೆಂಗೆ ಹೇಳಿದ್ದೆ ಪ್ರತಿಯೊಂದು ಹೇಳ್ತಾರೆ. ಒಂದು ಕ್ಯಾಪಿಟಲ್ ಅಕೌಂಟ, ಇನ್ನೊಂದು ಅಸೆಟ್ ಅಕೌಂಟ್ ಇರ್ತೈತೆ. ಅಸೆಟ್ ಅಂದರೆ ಇಲ್ಲಿ ಕ್ಯಾಶ, ಗೂಡ್ಸ ಮತ್ತು ಫರ್ನಿಚರ್ ಮೂರು ಬಂದಾವೆ. ಏನು ಇದು ಅಸೆಟ್, ಇದು ಕ್ಯಾಪಿಟಲ್. ಬಿಸ್ನೆಸ್ದಾಗ ನಾವು ಕ್ಯಾಪಿಟಲ್ ಹಾಕಿದ್ವು ಅಂದ್ರೆ ಹೆಚ್ಚಾಯ್ತು, ಬಿಸ್ನೆಸ್ದಾಗ ಅಸೆಟ್ ಹಾಕಿದ್ವು ಅಂದ್ರೆ ಹೆಚ್ಚಾಯ್ತು. ಅಸೆಟ್ ರೂಲ್ ಪ್ರಕಾರ ಇನ್ಕ್ರೀಸ್ ಆಗಿತ್ತಂದ್ರೆ ಡೆಬಿಟ, ಕ್ಯಾಪಿಟಲ್ ಹೆಚ್ಚಾಗಿತ್ತಾರ ರೂಲ್ ಪ್ರಕಾರ ಕ್ರೆಡಿಟ. ನೋಡಿ, ಕ್ಯಾಪಿಟಲ್ ಕಡಿಮೆ ಆದ ಡೆಬಿಟ, ಕ್ಯಾಪಿಟಲ್ ಹೆಚ್ಚಾದ್ರೆ ಕ್ರೆಡಿಟ, ಅಸೆಟ್ ಹೆಚ್ಚಾದ ಡೆಬಿಟ, ಕಡಿಮೆ ಆದ ಕ್ರೆಡಿಟ. ಸೊ ಅಸೆಟ್ಗಳು ಅದಾವೆ ಇಲ್ಲಿ. ಯಾವ್ಯಾವ ಅದಾವ್ರಿ ಅಸೆಟ್? ಇವೆಲ್ಲ ಕ್ಯಾಶ್ ಅಕೌಂಟ್, ಡೆಬಿಟ್. ಒಂದು ಗೂಡ್ಸ್ ಐತಿ, ಗೂಡ್ಸ್ ಬದಲು ಏನು ಬಳಸು ಅಂತ ಹೇಳಿ ನಾನು ಸ್ಟಾಕ್ ಅಕೌಂಟ್ ಬಳಸೋನು. ಫರ್ನಿಚರ್, ಇಲ್ಲಿ 4 ಲಕ್ಷ, ಆಮೇಲೆ 75,000, ಆಮೇಲೆ 25,000 ಟು ಕ್ಯಾಪಿಟಲ್ ಅಕೌಂಟ್. ಟೋಟಲ್ ಹಚ್ಕೋಬೇಕಿತ್ತು ಎಲ್ಲ ಅಸೆಟ್ಗಳು ಇವ್ನು ಹಚ್ಕೊಂಡಿದ್ದು ಟೋಟಲ್ ಕ್ಯಾಪಿಟಲ್. ಯಾರು ಕೇಳಿದ್ರೆ ಅಂತ ಹೇಳಿ ನಾನು, ಅಂದರೆ 5 ಲಕ್ಷ. ಇಲ್ಲಿ ಬರೀ ಕಮೆನ್ಸ್ಡ್, ಇಲ್ಲಿ ಚರಣ್ ಕಮೆನ್ಸ್ಡ್ ಅಂತೈತಿ. ಚರಣ್ ಮ್ಯಾಗ ಬಂದಾನ, ಚರಣ್ ಲೆಕ್ಕ ನೀವು ಬರೆಯಕತ್ತೀರಿ, ಚರಣ್ ಹೆಸರು ಬಳಸಬೇಡ್ರಿ. ಅದಕ್ಕೆ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್, ಗೂಡ್ಸ್, ಫರ್ನಿಚರ್. 2ನೇದು 3ನೇ ತಾರೀಕು ಪೇಡ್ ಇನ್ ಟು ಬ್ಯಾಂಕ್ ಅಂದಾಗ ಒಂದು ಬ್ಯಾಂಕ್ ಅಕೌಂಟ್ ಬಂತು, ಇನ್ನೊಂದು ಕ್ಯಾಶ್ ಅಕೌಂಟ್ ಬಂತು. ಪೇಡ್ ಇನ್ ಟು ಬ್ಯಾಂಕ್ ಅಂದಾಗ ಒಂದು ಬ್ಯಾಂಕ್ ಅಕೌಂಟ್, ಪೇಡ್ ಅಂತ ಒಂದಾಗ ಕ್ಯಾಶ, ಒಂದು ಬ್ಯಾಂಕ್ ಅಕೌಂಟ್ ಬಂತು. ಇದು ಕೂಡ ಅಸೆಟ್ಟ, ಇದು ಕೂಡ ಅಸೆಟ್ಟ. ಬ್ಯಾಂಕಿನಾಗ ನಾವು ರೊಕ್ಕ ಇಟ್ಟಿವಿ ಅಂದ್ರೆ ನಮ್ಮ ಬ್ಯಾಲೆನ್ಸ್ ಜಾಸ್ತಿ ಆಕತಿ. ಬ್ಯಾಂಕಿನಾಗ ನಾವು ರೊಕ್ಕ ಇಡಕ್ಕೆ ನಮ್ಮ ಕ್ಯಾಶ್ ಕೊಟ್ಟು ನಮ್ಮ ಕ್ಯಾಶ್ ಕಡಿಮೆ ಆಕತಿ. ಹಂಗಾರೆ ಬ್ಯಾಂಕಿನಾಗ ಅಸೆಟ್, ಇದು ಅಸೆಟ್ ರೂಲ್ ಏನು ಹೇಳ್ತೈತಿ? ಡೆಬಿಟ್ ಇನ್ಕ್ರೀಸ್ ಮಾಡಿರಿ, ಕ್ರೆಡಿಟ್ ಡಿಕ್ರೀಸ್ ಮಾಡಿರಿ ಅಂದಾಗ ಬ್ಯಾಂಕ್ನಾಗ ರೊಕ್ಕ ಇಟ್ಟು ಇನ್ಕ್ರೀಸ್ ಆತ್ನಾರ ಇದು ಡೆಬಿಟ್ ಆಕತಿ, ಡಿಕ್ರೀಸ್ ಆತ್ನಾರ ಇದು ಕ್ರೆಡಿಟ್ ಆಕತಿ. ಹಿಂಗೆ ಮಾಡ್ಕೋಬೇಕು ನಾವು, ಸಪ್ರೇಟ್ ಮಾಡ್ಕೊಂಡು ಲೆಕ್ಕ ಮಾಡ್ಕೋಬೇಕಷ್ಟೇ. ಅಂದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು ರೀ? 20,000 ಟು ಕ್ಯಾಶ್ ಅಕೌಂಟ್ 20,000. ಇಲ್ಲಿ ಪೇಡ್ ಇನ್ ಟು ಬ್ಯಾಂಕ್. ಆಮೇಲೆ 7ನೇ ತಾರೀಕು ಏನು ಹೇಳ್ತಾರೆ? ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಪರ್ಚೇಸ್ಡ್ ಗೂಡ್ಸ್ ಬಂದಾಗ ನಾವು ಯಾವಾಗಲೂ ಪರ್ಚೇಸಸ್ ಅಕೌಂಟ್ ತೊಗೋಬೇಕು. ಇದು ಯಾವಾಗಲೂ ಇದು ಎಕ್ಸ್ಪೆನ್ಸಸ್ ಇರ್ತೈತಿ. ಫಾರ್ ಕ್ಯಾಶ್ ತಂದಾಗ ನಾವು ಇಲ್ಲಿ
ಕ್ಯಾಶ್ ಅಕೌಂಟ್ ತೊಗೋಬೇಕು, ಇದು ಯಾವಾಗಲೂ ಅಸೆಟ್ ಇರ್ತೈತಿ. ಪರ್ಚೇಜ್ ಎಕ್ಸ್ಪೆನ್ಸಸ್, ನಾವು ಖರೀದಿ ಮಾಡಿದಂಗೆ ನಮ್ಮ ಎಕ್ಸ್ಪೆನ್ಸಸ್ಸ ಹೆಚ್ಚಾಕತಿ. ರೊಕ್ಕ ಕಟ್ಟು ಖರೀದಿ ಮಾಡಿದ್ರೆ ನಮ್ಮ ಕ್ಯಾಶ ಕಡಿಮೆ ಆಕೈತಿ. ನಾನು ಹೇಳಿದ ಎಕ್ಸ್ಪೆನ್ಸಸ್ ಯಾವಾಗಲೂ ಆಲ್ವೇಜ್ ಡೆಬಿಟಾ, ಪರ್ಚೇಸ್ ಆಲ್ವೇಜ್ ಡೆಬಿಟಾ. ಪರ್ಚೇಸ್ ಆಲ್ವೇಜ್ ಡೆಬಿಟ್ ಇರೋದ್ರಿಂದ ಕ್ಯಾಶ್ ಯಾವಾಗಲೂ ಫಾರ್ ಕ್ಯಾಶ್ ಇದ್ದರೆ ಕ್ಯಾಶ್ ಕ್ರೆಡಿಟ್ ಆಕತಿ, ಆನ್ ಕ್ರೆಡಿಟ್ ಇದ್ರೆ ವ್ಯಕ್ತಿ ಹಾಕೋಣ. ಅಂದಾಗ ಇದು ಕಡಿಮೆ ಆತಲ್ಲ, ಕ್ಯಾಶ್ ಪರ್ಚೇಸ್ ಮಾಡಿದಾಗ ಕ್ಯಾಶ್ ಕಡಿಮೆ ಆಯ್ತು, ಅದಕ್ಕೆ ನಾವು ಪರ್ಚೇಸ್ ಅಕೌಂಟ್ ಡೆಬಿಟ್. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 40,000. 40,000 ಇಲ್ಲಿ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಇನ್ನು 9 ಎಸ್ ಸೋಲ್ಡ್ ಗೂಡ್ಸ್ ಟು ವರುಣ್. ನೋಡಿರಿ, ಸೋಲ್ಡ್ ಗೂಡ್ಸ್ ಟು ವರುಣ್ ಅಂದಾಗ ಗೂಡ್ಸ್ ಪರ್ಚೇಸ್ ಗೂಡ್ಸ್ ಅಂದಾಗ ಪರ್ಚೇಸ್ ಅಕೌಂಟ, ಸೋಲ್ಡ್ ಅಂದಾಗ ಸೇಲ್ಸ್ ಅಕೌಂಟ್ ತೊಗೋಬೇಕು. ಇದು ಯಾವಾಗಲೂ ಇನ್ಕಮ್ ಇಲ್ಲ. ಫಾರ್ ಕ್ಯಾಶ್ ಇದ್ದರೆ ಫಾರ್ ಕ್ಯಾಶ್ ತೊಗೋಬೇಕು, ಫಾರ್ ಕ್ಯಾಶ್ ಇಲ್ಲ ವರುಣ್ ಅಂತೈತಿ, ವರುಣ್ ತೊಗೋಬೇಕು. ನಾವು ಉದ್ರಿ ಮಾಡಿದ್ವಿ ಅಂದ್ರೆ ಇವ ನಮಗೆ ಸಾಲಗಾರ ಅಕ್ಕನ, ಇವ ಸೆಟ್. ಸೇಲ್ಸ್ ನಮಗೆ ಇನ್ಕಮ್, ನಾವು ಮಾರಾಟ ಮಾಡಿದ್ರೆ ನಮ್ಮ ಇನ್ಕಮ್ ಜಾಸ್ತಿ ಆಕೈತಿ, ನಮ್ಮ ಡೆಟಾರ್ಸೂ ಜಾಸ್ತಿ ಆಗ್ತಾರೆ. ಅಂದರೆ ಸೇಲ್ಸ್ ಇನ್ಕಮ್ ಯಾವಾಗಲೂ ಕ್ರೆಡಿಟ್. ಹೆಂಗಂದ್ರೆ ಸೇಲ್ಸ್ ಮಾರಾಟ ಮಾಡಿದಂಗೆ ನಮ್ಮದು ಆದಾಯ ಹೆಚ್ಚಾಕತ್ ಹೋಗ್ತೈತಿ, ಸೊ ಹೆಚ್ಚು ಕ್ರೆಡಿಟ್. ಆದಾಯ ಕಡಿಮೆ ಆಯ್ತಂದ್ರೆ ಡೆಬಿಟ್. ಅಸೆಟ್ ಸಾಲಗಾರರು ಹೆಚ್ಚಾಕತ್ ಹೋಗ್ತಾರೆ, ನಮ್ಮ ಡೆಟಾರ್ಸ್ ಹೆಚ್ಚಾಕತ್ ಹೋಗ್ತಾರೆ. ನಾವು ಉದ್ರಿ ಮಾಡಿದಂದ್ರೆ ಈಗ 20,000 ಉದ್ರಿ ಮಾಡಿರ್ತೀವಿ, 20 ಇರ್ತೈತಿ, ಮತ್ತು 10,000 20 30 ಹಾಕ 40 ಹಾಕ ಹಿಂಗೆ ಹೆಚ್ಚಾಕತ್ ಹೋಗತ್ಲೆ, ಅದಕ್ಕೆ ಇವ್ನು ಡೆಬಿಟ್ ಮಾಡಬೇಕು. ನಾ ಹೇಳಿದ್ನಿ ಸೇಲ್ಸ್ ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್ ಅಂದ್ರೆ ಇಲ್ಲಿ ಕ್ಯಾಶ್ ತೊಗೊರಿ, ಕ್ಯಾಶ್ ಹೆಚ್ಚಾಕತ್ ಹೋಗತ್ತೆ. ಕ್ಯಾಶ್ ಇಲ್ಲ ವ್ಯಕ್ತಿ ತೊಗೊರಿ. ಸೇಲ್ಸ್ ಆಲ್ವೇಸ್ ಕ್ರೆಡಿಟಾ, ಪರ್ಚೇಸ್ ಆಲ್ವೇಸ್ ಡೆಬಿಟಾ ಅಂದಾಗ ವರುಣ್ ಅಕೌಂಟ್ ಡೆಬಿಟ್. ವರುಣ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಎಷ್ಟೈತೆ ರೀ? 10,000. 10,000 ಇಲ್ಲಿ ಸೋಲ್ಡ್ ಗೂಡ್ಸ್ ಟು ವರುಣ್. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರ್ಕೋತಾವ. ಎಷ್ಟಾಯ್ತು ರೀ? 10,000. 50 70 5,70,000. $5,70,000. ಹಿಂಗೆ ಅಕೌಂಟ್ಗಳನ್ನು ನಾವು ರಫ್ನ್ಯಾಗ ಅಥವಾ ನಮ್ಮ ಮನಸ್ಸಿನಾಗನೂ ನಾವು ಮಾಡ್ಕೊತ ಹೋಗ್ಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಫಾರ್ಮೆಟನ್ನು ಕಂಟಿನ್ಯೂ ಮಾಡಿಕೊಂಡು ಬ್ಯಾಲೆನ್ಸ್ ಬ್ರಾಟ್ ಡೌನ್ 5,70,000 ನೇರವಾಗಿ ಬರ್ಕೊಂಡು ಬಿಡೋದು. ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇತ್ತಂದ್ರೆ ನೇರವಾಗಿ ಬರ್ಕೊಂಡು ಬಿಡೋದು. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ತದೆ ನಾವು ನೇರವಾಗಿ ಬರ್ಕೋತಕ್ಕಂಥದ್ದು ಇರ್ತೈತಿ, ಅದಕ್ಕೆ ನೇರವಾಗಿ ಬರ್ಕೊಂಡು ಬಿಡೋದು. $5,70,000. ನೆಕ್ಸ್ಟ್ ಡೇಟ್ ಏನೈತಿ? ರಿಟರ್ನ್ ಗುಡ್ಸ್ ಟು ಕೃಷ್ಣ. ಇದು ಸ್ವಲ್ಪ ಕಾಂಪ್ಲಿಕೇಶನ್ ಐತಿ. ಮಾರ್ಚ್. ರಿಟರ್ನ್ ಗೂಡ್ಸ್ ಟು ಕೃಷ್ಣ ಅಂದರೆ ಕೃಷ್ಣನಿಗೆ ನಾವು ಗೂಡ್ಸ್ ಕಳಿಸಿದ್ದೀವಿ ನಾವು. ಅಂದರೆ ಇದರ ಅರ್ಥ ನಾವೆಲ್ಲೋ ಪರ್ಚೇಸ್ ಮಾಡಿರ್ಬೇಕು ಅವನ ಕಡೆ, ಅವ್ನು ಕಳಿಸಿದ್ದು. ಹಿಂಗೆ ನೋಡಿರಿ, ಗೂಡ್ಸ್ ರಿಟರ್ನ್ಸ್ ಫ್ರಾಮ್ ಅಂದರೆ ಸೇಲ್ಸ್ ರಿಟರ್ನ್ಸ್. ಗೂಡ್ಸ್ ರಿಟರ್ನ್ಡ್ ಟು ಬತ್ತರ ಅದು ಪರ್ಚೇಸ್ ರಿಟರ್ನ್ಸ, ರಿಟರ್ನ್ಡ್ ಫ್ರಾಮ್ ಬತ್ತರ ಸೇಲ್ಸ್ ರಿಟರ್ನ್ಸ. ಪರ್ಚೇಸ್ ಡೆಬಿಟ್ ಆಕೈತೆ ಅಂದ್ರೆ ಪರ್ಚೇಸ್ ರಿಟರ್ನ್ಸ ಕ್ರೆಡಿಟಾ, ಸೇಲ್ಸ್ ಕ್ರೆಡಿಟ್ ಆಕೈತೆ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಡೆಬಿಟಾ. ಇಲ್ಲಿ ರಿಟರ್ನ್ ಗೂಡ್ಸ್ ಟು ಕೃಷ್ಣ, ಕೃಷ್ಣನಿಗೆ ನಾವು ಕಳಿಸಿದ್ದೀವಿ ಅಂದ್ರೆ ಪರ್ಚೇಸ್ ಆಯ್ತು, ಅದಕ್ಕೆ ಕೃಷ್ಣ ಅಕೌಂಟ್ ಡೆಬಿಟ್.
ಕೃಷ್ಣ ಅಕೌಂಟ್ ಡೆಬಿಟ್ 2000. ಟು ಪರ್ಚೇಜಸ್ ರಿಟರ್ನ್ಸ್ ಅಕೌಂಟ್ 2000. ಗೂಡ್ಸ್ ರಿಟರ್ನ್ಸ್ ಟು ಕೃಷ್ಣ 12. ವಿತ್ಡ್ರಾ ಫ್ರಾಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ನಾ ಹೇಳಿದ್ನ ಆಫೀಸ್ ಯೂಸ್ ಬತ್ತಂದ್ರೆ ನಾ ಹೇಳ್ತೀವಿ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ನಾಗ ಇಡೋ ಮುಂದೆ ಏನಂದಿದ್ದೀವಿ ನಾವು ನೋಡಿರಿ, ಬ್ಯಾಂಕ್ ಅಕೌಂಟ್ ಒಂದು ಬತ್ತು, ಕ್ಯಾಶ್ ಅಕೌಂಟ್ ಒಂದು ಬತ್ತು, ಎರಡೂ ಅಸೆಟ್ಟು. ಪೇಡ್ ಇಂಟು ಬ್ಯಾಂಕ್ ಅಂದಾಗ ಇದು ಹೆಚ್ಚಾಗಿತ್ತು, ಇದು ಕಡಿಮೆ ಆಗಿತ್ತು. ಅವಾಗ ಇದನ್ನು ಡೆಬಿಟ್ ಮಾಡಿದ್ದೆವು, ಇದು ಕ್ರೆಡಿಟ್ ಮಾಡಿದ್ದೆವು. ಈಗ ಆಫೀಸ್ ಯೂಸ್ ಅಂದರೆ ಬ್ಯಾಂಕಿನಿಂದ ನಾವು ರೊಕ್ಕ ತಕ್ಕೊಂಡಿವಿ. ಆಫೀಸ್ ಯೂಸ್ ಅಂದಾಗ ಬ್ಯಾಂಕ್ನಾಗಿನ ರೊಕ್ಕ ಕಡಿಮೆ ಆಯ್ತು, ನಮ್ಮ ಕ್ಯಾಶ್ ಹೆಚ್ಚಾಯ್ತು. ಸೊ ಅಸೆಟ್ನಾಗ ಹೆಚ್ಚಾತ್ರ ಅದನ್ನು ಡೆಬಿಟ್ ಮಾಡಬೇಕು, ಕಡಿಮೆ ಆಯ್ತು ಕ್ರೆಡಿಟ. ಪೇಡ್ ಇಂಟು ಬ್ಯಾಂಕ್ ಅಂದಾಗ ಬ್ಯಾಂಕ್ ಅಕೌಂಟ ಟು ಕ್ಯಾಶ. ಆಫೀಸ್ ಯೂಸ್ ಬರ್ತಾರೆ, ದಟ್ ಈಸ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ. ಎಟ್ರಿ 8000. ವಿತ್ಡ್ರಾ ಫಾರ್ ಆಫೀಸ್ ಯೂಸ್. ಎಸ್, ಇಲ್ಲಿ ಬಂತು. ರಿಶೀವ್ಡ್ ಚೆಕ್ ಫ್ರಾಮ್ ವರುಣ್ 9900. ನಿನ್ನ ಹೇಳಿ ನಾನು ರಿಶೀವ್ಡ್ ಚೆಕ್ ಫುಲ್ ಸೆಟಲ್ಮೆಂಟ್ ವರುಣ್ 10,000 ಲೈತಿಲ್ಲಿ 10,000 ರೂಪಾಯಿ ನಾವು ಸಿಗಬೇಕಾಗಿತ್ತು. ನಿನ್ನೆ ನಾನು ರಿಶೀವ್ಡ್ ಫುಲ್ ಸೆಟಲ್ಮೆಂಟ್ ನಿಮಗೆ ಹೇಳಿ ನಾನು. ಮತ್ತು ಪೇಡ್ ಬೈ ಚೆಕ್ ಬಂದರೆ ಬ್ಯಾಂಕ್ ಅಕೌಂಟ್ ಅನ್ರಿ. ರಿಶೀವ್ಡ್ ಇದ್ದಾಗ ಬೇಕಾದಿರಲಿ, ಅದಕ್ಕೆ ನೀವು ರಿಶೀವ್ಡ್ ಚೆಕ್ಕರ್ ಎಸ್ಕೋರಿ, ಕ್ಯಾಶರ್ ಎಸ್ಕೋರಿ, ಅದಕ್ಕೆ ಏನು ಅನ್ಬೇಕು ನೀವು? ಕ್ಯಾಶ್ ಅಕೌಂಟ್ ಅನ್ಬೇಕು. ವರುಣ್ ಅಕೌಂಟ್ ಏನು ಚೆಕ್ ಇಸ್ಕೊಂಡ್ರಿ, ಕ್ಯಾಶ್ ಇಸ್ಕೊಂಡ್ರಿ. ಸೊ ಇದು ಸೆಟ್ಟ ನಿಮಗೆ ಹೆಚ್ಚಾತು 9,900 ಇಸ್ಕೊಂಡ್ರಿ. ಹಾಗಾದರೆ ವರುಣ್ ಎಷ್ಟು ಕೊಡಬೇಕಾಗಿತ್ತು? ನಮಗೆ 10,000 ಕೊಡಬೇಕಾಯ್ತು. ಫುಲ್ ಸೆಟಲ್ಮೆಂಟ್ 10,000. ಡಿಫರೆನ್ಸ್ 1,000 ಬತ್ರಿ. ಅಂದರೆ ಡಿಸ್ಕೌಂಟ್ ಅಕೌಂಟ್, ಇದು ಎಕ್ಸ್ಪೆನ್ಸಸ್ ನೋಡಿ ಹೆಚ್ಚಾತು. ವರುಣ್ ಸಾಲಗಾರ, ಇಲ್ಲೇನಾಗಿದ್ದ? ಡೆಬಿಟ್ ಆಗಿದ್ದ. ಡೆಟಾರ್ ಸಾಲಗಾರ ಆಗಿದ್ದ. ಈಗ ಅವು ಕೂಡ ಡೆಟಾರ್ ಅದ, ಅಸೆಟ್. ಇವು ಅಸೆಟ್ ಕಡಿಮೆ ಆಯ್ತು, ಸಾಲಗಾರನ ಸಾಲ ಕಡಿಮೆ ಆಯ್ತು, ಇದನ್ನು ಕ್ರೆಡಿಟ್ ಮಾಡೋನು. ಕ್ಯಾಶ್ ನಮಗೆ ಬತ್ತು, ಡೆಬಿಟ್ ಆಯ್ತು. ಡಿಸ್ಕೌಂಟ್ ಎಕ್ಸ್ಪೆನ್ಸಸ್ ಅವರು ಡೆಬಿಟ. ಹಿಂಗೆ ಫುಲ್ ಸೆಟಲ್ಮೆಂಟ್ ಬತ್ತಂದ್ರೆ ನಾವು ರಿಶೀವ್ಡ್ ಕ್ಯಾಶ್ ಅಂದಿದ್ದೀವಿ. ಚೆಕ್ ಇಸ್ಕೋರಿ, ಕ್ಯಾಶ್ ಇಸ್ಕೋರಿ, ಅದಕ್ಕೆ ಕ್ಯಾಶ್ ಅಕೌಂಟ್ ಡೆಬಿಟ್ 9,900. ಡಿಸ್ಕೌಂಟ್ ಯಾವಾಗಲೂ ಕ್ಯಾಶ್ ಕೊಡೋದೇ ಇರ್ತದೆ ಅಂತ ಹೇಳಿ ನಾವು. ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ 100 ಟು ವರುಣ್ ಅಕೌಂಟ್ 10,000. ಇಲ್ಲಿ ರಿಶೀವ್ಡ್ ಚೆಕ್ ಫ್ರಾಮ್ ವರುಣ್ ಆ್ಯಂಡ್ ಅಲೌಡ್ ಡಿಸ್ಕೌಂಟ್. ನೆಕ್ಸ್ಟ್ 18 ಪೇಡ್ ಕ್ಯಾರೇಜ್. ಪೇಡ್ ಇದ್ದಾಗ ಯಾವಾಗಲೂ ಕ್ಯಾಶ್ ಅಕೌಂಟ. ಇನ್ನೊಂದು ಕ್ಯಾರೇಜ್ ಅಕೌಂಟ್. ಇದು ಎಕ್ಸ್ಪೆನ್ಸಸ್ಸಾ, ಇದು ಅಸೆಟ್ಟ. ನಾವು ಕ್ಯಾರೇಜ್ ಎಕ್ಸ್ಪೆನ್ಸಸ್ ಕೊಟ್ಟಿವಿ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಕೈತಿ, ಕೊಟ್ಟಿವಿ ಅಂದ್ರೆ ಕ್ಯಾಶ ಕಡಿಮೆ ಆಕೈತಿ. ಹಿಂಗೆ ಮಾಡ್ಕೋಬೇಕು. ಪೇಡ್ ಇತ್ತರ ಕ್ಯಾಶ್ ಕಡಿಮೆ ಆಯ್ತು, ಕ್ಯಾಶ್ ಕಡಿಮೆ ಆಯ್ತು, ಸಿ ಆರ್. ಎಕ್ಸ್ಪೆನ್ಸಸ್ ಆಲ್ವೇಸ್ ಡಿ ಆರ್ ಅಂದಾಗ ಕ್ಯಾರೇಜ್ ಅಕೌಂಟ್ ಡೆಬಿಟ್
ಕ್ಯಾರೇಜ್ ಅಕೌಂಟ್ ಡೆಬಿಟ್ ಎಷ್ಟು ರೀ 600. 2 ಕ್ಯಾಶ್ ಅಕೌಂಟ್ 600. ಏಟಾತ್ ನೋಡಿರಿ 0 0 6 8 10 10 ಕೈಲ ಒಂದು ಕೊಟ್ಟೀವಿ 2 9 5,90,500. 0 0 15 ಕೈಲ ಕೊಟ್ಟು 10 18 20 20 5,90,000. ಈಗ ಉಳಿದ ಎಂಟ್ರಿಗಳತ್ತ ಗಮನ ಹರಿಸೋಣ. ಅಂದರೆ ಉಳಿದ ಎಂಟ್ರಿಗಳನ್ನು ನಾವು ಮತ್ತೊಂದು ಫಾರ್ಮ್ಯಾಟನ್ನು ಹಾಕೋಬೇಕಾಗ್ತೈತಿ. ಸ್ವಲ್ಪ ಈ ಕಡೆ ಸರ್ಸೋ. ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,90,500 5,90,500. 24 ಎಸ್ 20 ರಿಶ್ಯೂಡ್ ಕಮಿಷನ್ ಫ್ರಾಮ್ ಮೋಹನ್. ರಿಶ್ಯೂಡ್ ಬಂದಾಗ ಯಾವಾಗಲೂ ಒಂದು ಕ್ಯಾಶ್ ಅಕೌಂಟ್ ಇರ್ತೈತಿ, ಒಂದು ಕಮಿಷನ್ ಅಂತ ಬರ್ತೈತಿ, ಅಥವಾ ವ್ಯಕ್ತಿ ಇನ್ಕಮ್ ಅಥವಾ ಎಕ್ಸ್ಪೆಂಡಿಚರ ಬಂದ್ರೆ ಇನ್ಕಮ್ ಎಕ್ಸ್ಪೆಂಡಿಚರ್ ತೊಗೋಬೇಕು. ವ್ಯಕ್ತಿ ಬಂದರೆ ವ್ಯಕ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಇನ್ಕಮ್ ಅಂತ ಎಕ್ಸ್ಪೆಂಡಿಚರ್ ಇಲ್ಲದೆ ಬರೀ ವ್ಯಕ್ತಿ ಅಷ್ಟೇ ಬಂದರೆ ರಿಸೀವ್ಡ್ ಫ್ರಾಮ್ ಅಶೋಕ್ ಅಂದರೆ ಅವಾಗ ಅಶೋಕ್ ತೊಗೊಳ್ಳೋದು. ಇಲ್ಲಿ ಕಮಿಷನ್ ಶಬ್ದ ಬಂದೈತಿ. ಕಮಿಷನ್ ನಮಗಿದು ಇನ್ಕಮ್ ಇದು ಅಸೆಟ್. ರಿಸೀವ್ಡ್ ಇಸ್ಕೊಂಡಿವಿ ಅಂದ್ರೆ ನಮ್ಮ ಕ್ಯಾಶ ಹೆಚ್ಚಾತು, ಕಮಿಷನನ್ನು ಹೆಚ್ಚಾತು ಅಂದಾಗ ರೂಲ್ಸ್ ಪ್ರಕಾರ ಅಸೆಟ್ ರೂಲ್ ಏನು ಹೇಳ್ತೈತಿ? ಡೆಬಿಟ್ ಇನ್ಕ್ರೀಸಸ್, ಇನ್ಕಮ್ ಇನ್ಕ್ರೀಸಸ್ ಕ್ರೆಡಿಟ್. ಹಿಂಗೆ ತಗೋಬೇಕು. ಅದಕ್ಕೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್ 500 ರೂಪಾಯಿ. 500 ರೂಪಾಯಿ ಇಲ್ಲಿ ಬನ್ನಿ. ರಿಸೀವ್ಡ್ ಕಮಿಷನ್ ಫ್ರಾಮ್ ಮಹೇಶ್. ಇಪ್ಪತ್ನಾಲ್ಕು ಡಿಪಾಸಿಟೆಡ್ ವರುಣ್ ಚೆಕ್ ಇಂಟು ಬ್ಯಾಂಕ್. ಇಷ್ಟೇ, ಅಂಕಿ ಕೊಟ್ಟಿಲ್ಲ ನಿಮಗೆ. ಡೆಪಾಸಿಟೆಡ್ ಪೇಡ್ ಇಂಟು ಬ್ಯಾಂಕ್, ಓಪನ್ ಬ್ಯಾಂಕ್ ಅಕೌಂಟ್ ಅಂದರೆ ಇದೇ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡಾಟ್ ಟು ಕ್ಯಾಶ್. ಹಾಗಾದರೆ ಅಂಕಿ ಕೊಟ್ಟಿಲ್ಲ. ವರುಣ್ ಚೆಕ್ ಎಟ್ಟೈತಿ? ಇಲ್ಲೈತಿ 9,900 ವರುಣ್ ಚೆಕ್ ಐತಿ ನೋಡಿ. ರಿಸೀವ್ಡ್ ಚೆಕ್ ಫ್ರಮ್ ವರುಣ್ 9,900. ಅದನ್ನ ಇಟ್ಕೊಂಡು ಬಿಡೋದು. ಅದಕ್ಕೆ ಅಂಕಿ ಕೊಡ್ಲಿಕ್ಕಷ್ಟೇ. ಬ್ಯಾಂಕ್ ಅಕೌಂಟ್ ಡೆಬಿಟ್ 9,900 ಟು ಕ್ಯಾಶ್ ಅಕೌಂಟ್ 9,900. ಯಾಕಂದ್ರೆ ಇದು ಕ್ಯಾಶ್ ಎತ್ತಾಗೈತಿ. ಇಲ್ಲಿ ಚೆಕ್ ಇದ್ದರೂ ಇದು ಕ್ಯಾಶ್ ಎತ್ತು ಚೀಟ್ ಆಗೈತೆ, ಅದಕ್ಕೆ ಕ್ಯಾಶ್ ಆತಿಲ್ಲ. ಅದಕ್ಕೆ ರಿಸೀವ್ಡ್ ಅಲ್ಲ, ಡಿಪಾಸಿಟೆಡ್ ವರುಣ್ಸ್ ಚೆಕ್ ಇಂಟು ಬ್ಯಾಂಕ್. 25 ಪರ್ಚೇಸ್ಡ್ ಆಫೀಸ್ ಫರ್ನಿಚರ್. ಪರ್ಚೇಸ್ ಗೂಡ್ಸ್ ಬಂದ್ರೆ ನಿಮಗೆ ಪರ್ಚೇಸ್ ಅಕೌಂಟ್ ತೊಗೊಂಡಂಗೆ ಅಂದಾಗ ನಾವೇನು ಮಾಡ್ತೀವಿ? ಪರ್ಚೇಸ್ ಗೂಡ್ಸ್ ಬಂದರೆ ಪರ್ಚೇಸ್ ಅಕೌಂಟ್ ತೊಗೋರಿ, ಇಲ್ಲಾಂದ್ರೆ ಫರ್ನಿಚರ್ ಅಕೌಂಟ್ ತೊಗೋರಿ, ಕ್ಯಾಶ್ ಅಕೌಂಟ್ ತೊಗೋರಿ. ವ್ಯಕ್ತಿ ಬಂದಿಲ್ಲ ಅಲ್ಲಿ, ಅಟ್ಟೆ ನಾನು ಹೆಸರು ಹೇಳಿಲ್ಲ, ಕ್ಯಾಶ್ ನಾನು
ಇದು ಅಸೆಟ್ಟ, ಇದು ಅಸೆಟ್. ಸೊ ಫರ್ನಿಚರ್ ಪರ್ಚೇಸ್ ಮಾಡಿದ್ವು ಅಂದ್ರೆ ಹೆಚ್ಚಾಕತಿ, ಕ್ಯಾಶ ಕಡಿಮೆ ಆಕತಿ. ಇದು ಡೆಬಿಟ, ಇದು ಕ್ರೆಡಿಟ. ಹೆಂಗೆ ತಿಳ್ಕೊಬೇಕು? ಪರ್ಚೇಸ್ಡ್ ಅಕೌಂಟ್ ಯಾವಾಗ ಬರ್ತೈತಪ್ಪ ಅಂದರೆ ಗೂಡ್ಸ್ ಶಬ್ದ ಬರಬೇಕು, ಪರ್ಚೇಸಸ್ ಗೂಡ್ಸ್ ಬರಬೇಕು. ಅದಕ್ಕೆ ಫರ್ನಿಚರ್ ಅಕೌಂಟ್ ಡೆಬಿಟ್, ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ಡ್ ಆಫೀಸ್ ಫರ್ನಿಚರ್. ದೆನ್ ವಿಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಪರ್ಸ್ನಲ್ ಯೂಸ್ ಎಂಬ ಶಬ್ದ ಬಂದರೆ ಡ್ರಾಯಿಂಗ್ಸ್ ಅಕೌಂಟ್ ಬರುತ್ತದೆ. ನಿಮ್ಗೆ ಗೊತ್ತೈತೆ ಅದು. ಸ್ವಲ್ಪ ನೋಡ್ರಿ, ವಿಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್ ಎಂಬ ಶಬ್ದ ಬಂದರೆ ಡ್ರಾಯಿಂಗ್ಸ್ ಅಕೌಂಟ್ ಬರುತ್ತದೆ. ಅದು ಹಾಕೊಂಡ್ಬಿಡ್ರಿ. ದ್ಯಾಟ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್. ಎಟ್ರಿ 5,000. withdraw cash for personal use. ಟೋಟಲ್ ಮಾಡೋಣ. 0ಕ್ಕೆ 2 0 ತಳ ಮಾಡೋಂಗಿಲ್ಲ. 10 1 9 19 10 19 ಕರೆಕ್ಟ್ ಐತಿ. 11 20 20 ಕೈಲ 2 3 12 6,20,900. 2 0ಕ್ಕೆ 0 19 19 ಕೈಲ ಒಂದು ಕೊಟ್ಟಿವಿ. 10 15 20 ಕೈಲ 11 12 6,20,000. ಟೋಟಲ್ 6,20,900 ಟೋಟಲ್ ಬತ್ತು ನೋಡಿ. 6,20,900 6,20,900 ಟೋಟಲ್ ಬತ್ತು. ಅದಕ್ಕೆ ಜರ್ನಲ್ ಎಂಟ್ರಿಯನ್ನು ಸ್ವಲ್ಪ ಗಮನಿಸ್ಕೋರಿ. ಧನ್ಯವಾದ.